ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಪಾರಿಜಾತ ಜ್ಯೋತಿಕೆ ಹೇಗಿದ್ರು ಓಡೋಗಿದ್ದಾಳೆ ಅಂತ ರೂಮಿಗೆ ತುಂಬ ಖುಷಿಯಿಂದ ಬಂದು ನೋಡಿದ್ರೆ ಜ್ಯೋತಿಕಾ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾಳೆ. ಹಾಗೆ ತುಂಬ ಟೆನ್ಷನ್ ಮಾಡ್ಕೊಂಡು, ಅಯ್ಯೋ ಇವಳ ನೆನ್ನೆನೇ ಓಡೋಗ್ತೀನಿ ಅಂತ ಅಂದ್ಕೊಂಡಳು, ಇವಳೇನಕ್ಕಿಲ್ಲ ಆರಾಮಾಗಿ ಮಲಗಿದ್ದಾಳೆ ಅಂತ ಯೋಚನೆ ಮಾಡಿಕೊಂಡು ಸಿದ್ದು ಶಾರದಾ ಕಡೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಹಾಗೆ ಸಿದ್ದು ಏನಾಯಿತು ಅಂತ ನೆನ್ಪು ಮಾಡಿಕೊಂಡು ಶಾರದಾ ಹತ್ರ ಹೇಳ್ತಾ ಇರ್ತಾನೆ. ಹಿಂದಿನ ದಿನ ನೈಟು ಸಿದ್ದು ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಯಾಕೆ ಸರ್ ಈ ರೀತಿ ಓಡಾಡ್ತಿದ್ದೀರಾ ಅಂತ ಶಾರದಾ ಕೇಳ್ತಾ ಇರ್ತಾಳೆ. ಏನಿಲ್ಲ ಶಾರದಾ ಅವರೇ, ಜ್ಯೋತಿಕನ ಎಂಗೇಜ್ಮೆಂಟು, ಅವಳಿಗೆ ರೋಹನ್ ಮದುವೆ ಆಗಿ ಇಷ್ಟ ಇಲ್ಲ. ಈ ರಾತ್ರಿ ಅವಳು ಏನಾದರೂ ಪ್ಲ್ಯಾನ್ ಮಾಡಿದ್ರು ಮಾಡ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಮಾತಾಡಬೇಕಾದ್ರೆ ಅದೇ ಸಮಯಕ್ಕೆ ತಾತ ಬರ್ತಾರೆ. ಏನಕ್ಕೆ ನೀವಿಬ್ಬರು ಮಲಗಿಲ್ಲ, ಈ ರೀತಿ ಓಡಾಡ್ತಿದ್ದೀರಾ ಅಂತ ಅಂದಾಗ, ನಾಳೆ ಎಂಗೇಜ್ಮೆಂಟ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಅಲ್ಲಾಗಿ ಸಮೇತ ಹೊರಟು ಹೋಗ್ತಾ ಇರ್ತಾಳೆ. ನೋಡು ಗ್ರಾನಿ, ಒಂದು ವಾರ ನಾನು ವಾಪಸ್ ಈ ಕಡೆ ಬರಲ್ಲ, ಮನೆಯವ್ರಿಗೆಲ್ಲ ಕೋಪ ಕಡಿಮೆ ಆದಮೇಲೆ ನಾನು ಖಂಡಿತ ಬರ್ತೀನಿ ಅಂತ ಅಂದಾಗ, ಈ ಕಡೆ ಪಾರಿಜಾತ ಬೇಡ ಬೇಡ ಹೋಗ್ಬೇಡ ಗೋಲ್ಡಿ, ನನ್ನ ಕರ್ಕೊಂಡು ಹೋಗು ಅಂತ ಅನ್ಬೇಕಾದ್ರೆ ಸುಮ್ಮನೆ ಇರಿ ಗ್ರಾನಿ, ಇಲ್ಲೆಲ್ಲ ಮ್ಯಾನೇಜ್ ಮಾಡಿ ಅಂತ ಹೊರಟು ಬರ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಏನೋ ಒಂದು ಸ್ಪ್ರೇನ ತಂದುಬಿಟ್ಟು ಇದು ಪ್ರಿಕಾಷನ್ಗೋಸ್ಕರ ತಂದಿದ್ದೀನಿ ಅಂತ ಶಾರದಾಗೆ ಹೇಳ್ತಾ ಇರ್ತಾನೆ. ಅಲ್ಲ ಮಾವ, ಏನು ಪ್ರಿಕಾಷನ್ನು, ಸ್ವಲ್ಪ ಹೇಳಿ ಅಂತ ಅನ್ಬೇಕಾದ್ರೆ ಜ್ಯೋತಿಕಾ ತುಂಬ ಕಿಲಾಡಿ ಇದ್ದಾಳೆ. ನಾವು ಒಂದು ಸ್ಟೆಪ್ ಮುಂದೆ ಹೋದ್ರೆ ಅವಳು 10 ಸ್ಟೆಪ್ ಮುಂದೆ ಹೋಗ್ತಾಳೆ. ಇಷ್ಟೆಲ್ಲ ಮಾಡಿರೋಳಿಗೆ ಈ ಎಂಗೇಜ್ಮೆಂಟ್ ತಪ್ಪಿಸ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ, ಯಾವ ಟೈಮಲ್ಲಿ ಯಾವ ಸ್ಟೆಪ್ ಬೇಕಾದರೂ ತೊಗೋಬೋದು, ಅದಕ್ಕೆ ನಾನು ಯೋಚನೆ ಮಾಡಿ ಪ್ರಿಕಾಷನ್ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ. ಹೌದು ಸರ್, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಹೇಗಾದರೂ ಮಾಡಿ ನಾಳೆ ಅವಳ ಬಾಯಿಂದ ಈ ಎಂಗೇಜ್ಮೆಂಟ್ ಬೇಡ, ರೋಹನ್ ಎಂಥವನು ಅಂತ ಹೇಳಲೇಬೇಕು, ಆ ರೀತಿ ಮಾಡಲೇಬೇಕು ಅಂತ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಮಿಡ್ ನೈಟಲ್ಲಿ ಈ ಕಡೆ ಜ್ಯೋತಿಕಾ ಕದ್ದೋಗೋಕ್ಕೆ ಬರ್ತಾಳೆ. ಹಾಗೆ ಕಾರ್ ಲಾಕ್ ಓಪನ್ ಮಾಡಿದ ತಕ್ಷಣ ಇವರಿಬ್ಬರಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಕಾರ್ ಲಾಕ್ನ ಓಪನ್ ಮಾಡಿ ಲಗೇಜ್ ಇಟ್ಟು ಇನ್ನೇನು ಒಳಗಡೆ ಹೋಗಬೇಕು ಅಷ್ಟೊತ್ತಿಗೆ ಒಂದು ಸ್ಪ್ರೇನ ತೊಗೊಂಡು ಹಾಗೆ ಖರ್ಚಿಪಿಗೆ ಹಾಕಿ ಬಂದು ಸಡನ್ನಾಗಿ ಅವಳ ಮೂಗನ್ನ ಮುಚ್ಚಿಬಿಟ್ರೆ ಅವಳು ಪ್ರಜ್ಞೆನ ತಪ್ಪಿಡ್ತಾಳೆ. ಏನು ಸರ್ ಮಾಡ್ತಿದ್ದೀರಾ ಅಂತ ಅಂದಾಗ, ಯೋಚನೆ ಮಾಡಬೇಡಿ, ಇವಳನ್ನ ರೂಮಿಗೆ ಕರ್ಕೊಂಡು ಮಲಗಿಸೋಣ, ಖಂಡಿತ ಅವಳು ಎಚ್ಚರಿಕೆ ಮಾಡ್ಕೊಳ್ಳೋಣ ಅಂತ ಅನ್ಬೇಕಾದ್ರೆ ರೂಮಿಗೆ ಕರ್ಕೊಂಡೋಗಿ ಮಲಗಿಸಿದ್ರೆ ಬೆಳಗ್ಗೆ ಆದರೂ ಸಹ ಎಚ್ಚರಿಕೆ ಆಗದೆ ತನ್ನ ಪಡಿಗೆ ತಾನು ಜ್ಯೋತಿಕಾ ಮಲಗಿರ್ತಾಳೆ. ಅವಳು ಮಲಗಿರೋದನ್ನ ನೋಡಿ ಸಿದ್ದು ಶಾರದಾ ನಗಾಡ್ತಾ ಇದ್ರೆ ಈ ಕಡೆ ಪಾರಿಜಾತನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಈ ಪಾರಿಜಾತ ಟೆನ್ಷನ್ ಮಾಡ್ಕೊಂಡು ಗೋಲ್ಡಿ ಎದಳು ಅಂತ ಅಂದಾಗ, ಯೋಗ ರಾನಿಂದ ಸಡನ್ನಾಗಿ ಎದ್ಬಿಟ್ಟು ನಾನು ಯಾಕೆ ಇಲ್ಲಿದ್ದೀನಿ ಅಂತ ಕಿರ್ಚಾಡ್ತಾ ಇರ್ತಾಳೆ. ಅದನ್ನೇ ಕಣೆ ನಾನು ಕೇಳ್ತಾ ಇರೋದು, ನಿನ್ನೆ ಮನೆ ಬಿಟ್ಟು ಹೋದವಳು ಯಾಕೆ ಮತ್ತೆ ವಾಪಸ್ ಬಂದು ಇಲ್ಲಿಗೆ ಮಲಗಿದ್ದೀಯಾ, ಏನಾಯಿತು ಹೇಳು ಅಂತ ಜ್ಯೋತಿಕನ್ ಕೇಳ್ತಾ ಇದ್ರೆ ಇವರಿಬ್ಬರು ನಗಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಪಾರಿಜಾತ ಕೇಳ್ತಾ ಇರ್ತಾಳೆ, ಯಾಕೆ ಗೋಲ್ಡಿ ನನ್ನನ್ನು ಬಿಟ್ಟು ಹೋಗೋಕ್ಕಾಗಲಿಲ್ವಾ, ಅದಕ್ಕೆ ವಾಪಸ್ ಬಂದಿದ್ಯಾ ಅಂತ ಅಂದಾಗ, ನೋ ಗ್ರಾನಿ ನೋ, ನನಗೆ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಆಗ್ತಿದೆ, ನಾನು ಏನು ಮಾಡಿದೆ ಎಲ್ಲಿಗೆ ಹೋದೆ ಅಂತ ಗೊತ್ತಾಗ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿರ್ಬೇಕಾದ್ರೆ ಶಾರದಾ ನಗಾಡ್ಕೊಂಡು, ಯಾಕೆ ಜ್ಯೋತಿಕಾ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ತಿದ್ಯಾ, ಟೆನ್ಷನ್ ಮಾಡ್ಕೋಬೇಡ, ಸ್ವಲ್ಪ ಹೊತ್ತಲ್ಲಿ ಎಲ್ಲ ಗೊತ್ತಾಗುತ್ತೆ, ನೀನು ಇಷ್ಟಪಟ್ಟಿರೋ ರೋಹನ್ ಜೊತೆ ಎಂಗೇಜ್ಮೆಂಟ್ ಆಗ್ತಿದೆ, ಖುಷಿಯಾಗಿ ರೆಡಿ ಆಗು ಅಂತ ಹೇಳ್ತಾ ಇದ್ದೆ. ಇವಳಿಗಂತೂ ಸಿಕ್ಕಾಬಟ್ಟೆ ಕೋಪದ ಮೇಲೆ ಕೋಪ ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಪಾರಿಜಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಏನೇ ಮಾಡಿದ್ದೀರಾ ನೀವಿಬ್ಬರು, ಏನೋ ಗೋಲ್ಮಾಲ್ ಮಾಡಿದ್ದೀರಾ, ಅದಕ್ಕೆ ನಮ್ಮ ಗೋಲ್ಡಿ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿದ್ದಾಳೆ, ಮೊದಲೇ ಅವಳು ಟೆನ್ಷನಾಗಿದ್ಲು, ನೀವು ಟೆನ್ಷನ್ ಕೊಡಬೇಡಿ ಅಂತ ಬೈತಿರ್ಬೇಕಾದ್ರೆ, ಅಲ್ಲ ಅಜ್ಜಿ, ಇಷ್ಟಪಟ್ಟವ್ನು ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗ್ತಿರ್ಬೇಕಾದ್ರೆ ಜ್ಯೋತಿಕಾ ಏನಕ್ಕೆ ಟೆನ್ಷನ್ ಮಾಡ್ಕೊಂಡಳೆ, ಖುಷಿಯಾಗಿರೋ ಕೇಳಿ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ತಾತನಿಗೆ ಗೊತ್ತಾದರೆ ಬೈತಾರೆ, ಕೋಪ ಮಾಡ್ಕೋತಾರೆ, ಬೇಗ ರೆಡಿ ಮಾಡಿಸಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಅದನ್ನೆಲ್ಲ ಹೇಳೋಕ್ಕೆ ನೀವ್ಯಾರು ಹೊರಟೋಗ್ರಿ ಇಲ್ಲಿಂದ ಅಂತ ಪಾರಿಜಾತ ಕೂಗಾಡ್ತಿರ್ಬೇಕಾದ್ರೆ, ಯಾಕಜ್ಜಿ ನನ್ನ ಮೇಲೆ ಕೂಗಾಡ್ತಿದ್ದೀರಲ್ಲ, ಅವತ್ತು ಎಂಗೇಜ್ಮೆಂಟ್ ನಿಲ್ಸಿದ್ದಕ್ಕೆ ಕೋಪ ಮಾಡ್ಕೊಂಡು ಕಿರ್ಚಾಡಿದ್ರಿ, ಇವತ್ತು ನಾನೇ ಮುಂದೆ ನಿಂತು ಎಂಗೇಜ್ಮೆಂಟ್ ಮಾಡಿಸ್ತಿದ್ದೀನಿ ಅಂತ ಅಂದರೂ ಸಹ ನನ್ನನ್ನು ಬೈತಿದ್ದೀರಲ್ಲ, ಹೀಗೆಲ್ಲ ಮಾಡಬಾರ್ದು ಆಯಿತಾ, ಬೇಗ ರೆಡಿಯಾಗಕ್ಕೆ ಹೇಳಿ ಜ್ಯೋತಿಕಾ, ಪಾಪ ಎಂಗೇಜ್ಮೆಂಟ್ ಅಂತ ನೈಟೆಲ್ಲ ನಿದ್ದೆ ಮಾಡಿಲ್ಲ ಅಂತ ಅನಿಸುತ್ತೆ, ಇವಾಗ ಮಲಗಿಬಿಟ್ಟು ಆಲ್ರೆಡಿ ಗಂಡಿನ ಕಡೆಯವ್ರು ಬೇರೆ ಬರ್ತಾ ಇದ್ದಾರೆ, ಇನ್ನೂ ಹೆಣ್ಣು ರೆಡಿ ಆಗಿಲ್ಲ ಅಂತ ಅಂದರೆ ಶಿವನಾರಾಯಣ ಅವ್ರ ಫ್ಯಾಮಿಲಿ ಏನು ಅಂತ ಅನ್ಕೊಬಿಡ್ತಾರೆ, ತಾತನಿಗೆ ಅವಮಾನ ಆಗಬಾರ್ದಲ್ವಾ, ಬೇಗ ಜ್ಯೋತಿಕಾ ರೆಡಿಯಾಗಿ ಬಾ, ಹಾಗೆ ಅಜ್ಜಿ ನೀವು ಕರ್ಕೊಬನ್ನಿ ಅಂತ ಹೇಳಿ ಸಿದ್ದು ಶಾರದಾನ ಕರ್ಕೊಂಡು ಹೋಗ್ತಾ ಇದ್ರೆ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಮನೆಯೆಲ್ಲ ಡೆಕೋರೇಷನ್ ಮಾಡಿ ಹಾಗೆ ಎಂಗೇಜ್ಮೆಂಟಿಗೆ ಪ್ರಿಪೇರ್ ಮಾಡ್ಕೋತಾ ಇರ್ತಾರೆ. ಬಂದರ ಗೆಸ್ಟ್ ಎಲ್ಲನೂ ಸಹ ಎಲ್ಲರೂ ವೆಲ್ಕಮ್ ಮಾಡ್ತಾ ಇದ್ರೆ ಸುಮಿತ್ರಾ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ನಿಂತಿರ್ತಾಳೆ. ದಶರಥ ಹೋಗ್ತಾನೆ, ಯಾಕೆ ಸುಮಿತ್ರಾ, ಇವತ್ತು ನಿನ್ನ ಮಗಳ ಎಂಗೇಜ್ಮೆಂಟು, ನೀನೇನು ಟೆನ್ಷನ್ ಮಾಡ್ಕೊಂಡಿದ್ದೀಯಾ, ಏನಾಯಿತು ಅಂತ ಅಂದಾಗ, ಬೆಟ್ಟದಷ್ಟು ಖುಷಿ ಇದೆ ರೀ, ಆದರೆ ಇದೆಲ್ಲ ಮುಗಿಯೋವರೆಗೂ ಟೆನ್ಷನ್ ಇರುತ್ತಲ್ವ, ಅದಕ್ಕೆ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಯಾರು ಏನು ಮಾಡ್ತಾರೋ, ಎಂಗೇಜ್ಮೆಂಟ್ ಎಲ್ಲಿ ಕ್ಯಾನ್ಸಲ್ ಆಗುತ್ತೋ ಅಂತ ಟೆನ್ಷನ್ ಆಗ್ತಿದೆ ಅಂತ ಮತ್ತೆ ಸುಮಿತ್ರಾ ಹೇಳ್ತಿರ್ಬೇಕಾದ್ರೆ, ಆತಂಕ ಬೇಡ, ಈ ಸಲ ಏನೂ ಆಗಲ್ಲ, ನಿನ್ನ ಮಗಳು ಇಷ್ಟಪಟ್ಟಿರೋನ ಜೊತೆ ಎಂಗೇಜ್ಮೆಂಟ್ನ ಮಾಡ್ಕೋತಾ ಇದ್ದಾಳೆ, ಖುಷಿಯಾಗಿರು, ನಿನ್ನ ಮನಸ್ಸು ಹಗುರ ಆಗುತ್ತೆ, ನೋಡ್ತಾ ಇರು ಅಂತ ಸಮಾಧಾನ ಮಾಡ್ತಾ ಇರ್ತಾನೆ.
ನೀನು ಈ ಥರ ಮುಖನ ಸಪ್ಪೆಯಾಗಿ ಇಟ್ಕೋಬೇಡ, ಖುಷಿ ಖುಷಿಯಾಗಿ ನಗಾಡ್ಕೊಂಡಿರು, ಎಲ್ಲ ಒಳ್ಳೆಯದಾಗುತ್ತೆ, ಒಂದ್ಸಲ ಸ್ಮೈಲ್ ಮಾಡು ಅಂತ ಅಂದಾಗ ಈ ಕಡೆ ಸುಮಿತ್ರ ನಗಾಡ್ತಿರ್ಬೇಕಾದ್ರೆ ಈ ರೀತಿ ಇರು, ಈ ರೀತಿ ಇದ್ರೆ ನೀನು ತುಂಬ ಚೆನ್ನಾಗಿ ಕಾಣೋದು ಅಂತ ದಶರಥ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಗಂಡಿನ ಕಡೆಯವರು ಬಂದೇ ಬಿಡ್ತಾರೆ. ಎಲ್ಲರೂ ಸಹ ಸಿಕ್ಕಾಪಟ್ಟೆ ಖುಷಿಯಾಗಿ ರೋಹನ್ನ ನೋಡ್ತಿರ್ಬೇಕಾದ್ರೆ ಸಿದ್ದು ಶಾರದವರೇ ಬೇಗ ಬನ್ನಿ ಅಂತ ಕರಿತಾ ಇರ್ತಾನೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ಇವಾಗ ಎಂಗೇಜ್ಮೆಂಟಿಗೆ ಕಳೆ ಬಂತು, ಬನ್ನಿ ಬನ್ನಿ ಎಲ್ಲ ಒಳಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ನಿಮಿಷ ಅಂತ ಶಾರದ ಬಂದು ಆರತಿ ಮಾಡ್ತಾ ಇದ್ರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದ್ರೆ ಹಾಗೆ ಮೇಲ್ಗಡೆ ಮನೇಲಿ ನಿಂತ್ಕೊಂಡು ನೋಡಿಕೊಂಡು ಜ್ಯೋತಿಕಾ ಸಿಕ್ಕಾಪಟ್ಟೆ ಹುರ್ಕೋತಾ ಇರ್ತಾಳೆ. ಹಾಗೆ ಖುಷಿಯಿಂದ ಶಾರದ ಆರತಿ ಮಾಡಿ ಅವನೊಳಗೆ ಆರತಿ ಮಾಡಿರೋ ನೀರು ಇಕ್ಕಿದ ತಕ್ಷಣ ಈ ಕಡೆ ರೋಹನ್ ಹೇಳ್ತಾ ಇರ್ತಾನೆ, ಸಚ್ ಎ ವಂಡರ್ಫುಲ್ ವೆಲ್ಕಮ್, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ಈ ರೀತಿ ವೆಲ್ಕಮ್ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅನ್ಬೇಕಾದ್ರೆ ಇದು ಭಾರತೀಯ ಸಂಪ್ರದಾಯ, ಎಲ್ಲರೂ ಮಾಡೇ ಮಾಡ್ತಾರೆ, ಆದರೆ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರಲ್ಲ ರೋಹನ್ ಅವರೇ, ಅದರಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಸಾಂಪ್ರದಾಯಿಕವರು, ಎಷ್ಟು ನಿಮ್ಮ ಮನಸ್ಸು ಒಳ್ಳೆಯದು ಅಂತ ಸುಮಿತ್ರ ಹೇಳ್ತಾ ಇದ್ರೆ ರೋಹನ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಶಾರದನು ಸಹ ಖುಷಿಯಾಗಿ, ಹೌದು ಹೌದು ನಮ್ಮ ಮನೆ ಮಗಳು ಜ್ಯೋತಿಕಾ ನಿಮ್ಮ ಕೈ ಹಿಡಿತಿದ್ದಾಳೆ, ಇನ್ಮೇಲೆ ಅವಳ ಲೈಫೆಲ್ಲ ಬದಲಾಗುತ್ತೆ, ಸೊ ನಿಮಗಿಷ್ಟು ವೆಲ್ಕಮ್ ಮಾಡ್ತಿದ್ರೆ ಹೇಗೆ ಅಂತ ನಗಾಡ್ತಾ ಇದ್ದರೆ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ಜ್ಯೋತಿಕಾ ಮೇಲ್ಗಡೆ ನೋಡಿಕೊಂಡು ಎಲ್ಲರನ್ನೂ ಹುರ್ಕೊಂಡು ಕೋಪದಿಂದ ಗುರಾಯಿಸ್ತಿರ್ಬೇಕಾದ್ರೆ ರೋಹನ್ ಕತ್ತೆತ್ತಿ ಹಾಗೆ ಸನ್ನೆ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ, ಯಾಕಪ್ಪ ರೋಹನ್ ನಮ್ಮ ಸಂಪ್ರದಾಯ ನೋಡಿ ಹಾಗೆ ನಿಂತ್ಕೊಬಿಟ್ಟಿಲ್ಲ, ಒಳಗಡೆ ಇನ್ನೂ ಗ್ರ್ಯಾಂಡ್ ವೆಲ್ಕಮ್ ಇದೆ, ಬಾ ಬಾ ಅಂತ ಎಲ್ಲರೂ ಸಹ ಖುಷಿಯಿಂದ ರೋಹನ್ ಹಾಗೆ ರೋಹನ್ ಫ್ಯಾಮಿಲಿನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಜ್ಯೋತಿಕಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಕೈ ಸಿಕ್ಕಿದ್ದನ್ನೆಲ್ಲ ಬಿಸಾಕ್ತಾ ಇರ್ತಾಳೆ. ಈ ಶಾರದನ ಕಂಡ್ರೆ ಮೊದಲು ಸಿಕ್ಕಾಬಟ್ಟೆ ಇರಿಟೇಟ್ ಆಗ್ತಿದೆ, ಅಂಥದ್ರಲ್ಲಿ ಈ ರೋಹನ್ನ ಎಂಗೇಜ್ಮೆಂಟ್ ಮಾಡ್ಕೋಬೇಕಂತೆ, ಮದುವೆ ಆಗಬೇಕಂತೆ, ಸಚ್ಚೆ ಇರಿಟೇಟ್ ಫೆಲೋ, ಇವನ ಜೊತೆ ನಾನು ಹೇಗಿರಲಿ, ಈಗ ಬಂದಿರೋ ಗಂಡಾಂತರದಿಂದ ಯಾವ ರೀತಿ ತಪ್ಪಿಸ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಅವಳು ಟೆನ್ಷನಿಂದ ಇರಬೇಕಾದ್ರೆ ಈ ಕಡೆ ಪಾರಿಜಾತ ಸಿಕ್ಕಾಬಟ್ಟೆ ಗ್ರ್ಯಾಂಡಾಗಿ ರೆಡಿಯಾಗಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಕೈಲಿ ಟೆಂಡರ್ ಕೋಕೋನಟ್ ಇಟ್ಕೊಂಡು ಬರ್ತಾ ಇರ್ತಾಳೆ. ಈ ಕಡೆ ಗ್ರಾನಿ ಏನಾಯಿತು, ಏನಿದು ನಿಮ್ಮದು ಅವತಾರ ಅಂತ ಅನ್ಬೇಕಾದ್ರೆ ಹೊರಗಡೆ ಸಿಕ್ಕಾಪಟ್ಟೆ ಹಾಟ್ ಆಗಿದೆ, ಹಾಗೆ ಒಳಗಡೆನೂ ಸಹ ಸಿಕ್ಕಾಪಟ್ಟೆ ಹಾಟ್ ಆಗ್ತಾ ಇದೆ, ಸೊ ಟ್ಯಾನ್ ಆಗಿಬಿಡ್ತೀನಿ, ಸೊ ಅದಕ್ಕೋಸ್ಕರ ಕಣ್ಣು ತಂಪಾಗಿರಲಿ ಅಂತ ಕೂಲಿಂಗ್ ಗ್ಲಾಸ್ ಹಾಕಿದ್ದೀನಿ, ಹಾಗೆ ಕೂಲ್ ಡ್ರಿಂಕ್ಸ್ ಕುಡಿಯೋಣ ಅಂತ ತಂದಿದ್ದೀನಿ, ಹೇಗಿದೆ ನನ್ನ ಗೆಟಪ್ ಅಂತ ಹೇಳ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹೀಗೆ ನೋಡು ಗೋಲ್ಡಿ, ನೀನು ಕೂಲಾಗಿರೋಕ್ಕೋಸ್ಕರ ಈ ಕಡೆ ಎಳ್ನೀರು ತಂದಿದ್ದೀನಿ ಕುಡಿ ಅಂತ ಅಂದಾಗ, ನೋಡು ಗ್ರಾನಿ ಇದೆಲ್ಲ ನನಗೆ ಆಗಲ್ಲ, ಸಿಕ್ಕಾಪಟ್ಟೆ ಟೆನ್ಷನಲ್ಲಿದ್ದೀನಿ, ಹೇಗಾದರೂ ಮಾಡಿ ಎಂಗೇಜ್ಮೆಂಟ್ ನಿಲ್ಸೋಕ್ಕೆ ಒಂದು ಪ್ಲ್ಯಾನ್ ಮಾಡಿ ಅಂತ ಅಂದಾಗ, ಏನು ಮಾಡೋಣ ಗೋಲ್ಡಿ, ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ, ಎಷ್ಟು ಯೋಚನೆ ಮಾಡಿದ್ರು ಸಹ ಈ ಆಳದ ತಲೆಯಲ್ಲಿ ಒಂದು ಐಡಿಯಾನೇ ಬರ್ತಿಲ್ಲ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಈ ಜ್ಯೋತಿಕಾ ಅಳೋ ರೀತಿ ನಾಟಕ ಮಾಡಿಕೊಂಡು, ನೋಡು ಗ್ರಾನಿ, ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ಏನೇ ಕಷ್ಟ ಬಂದರೂ ನನಗೆ ಹೆಲ್ಪ್ ಮಾಡ್ತಾ ಇದ್ದೆ, ಇವಾಗ ಇಷ್ಟು ದೊಡ್ಡ ಕಷ್ಟ ಬಂದಿದೆ, ಹೇಗಾದರೂ ಮಾಡಿ ಕಾಪಾಡು, ನೀನೇ ನನಗೆ ಹೆಲ್ಪ್ ಮಾಡಬೇಕಾಗಿರೋದು, ನಿನ್ನನ್ನು ಬಿಟ್ಟರೆ ನನಗೆ ಯಾರಿದ್ದಾರೆ ಅಂತ ಅಂದಾಗ, ಓ ಹೌದಲ್ವಾ ಗೋಲ್ಡಿ, ನನಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ, ಬಾಡಿ ಹೋಗಿರೋ ನಿಮ್ಮ ಮುಖನ ನನಗೆ ನೋಡೋಕ್ಕಾಗ್ತಿಲ್ಲ, ಇರೋ ಏನಾದರೂ ಪ್ಲ್ಯಾನ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಒಂದು ಐಡಿಯಾ ಬಂತು, ಸೂಪರಾಗಿರೋ ಐಡಿಯಾ ಬಂತು, ಏನು ಗೊತ್ತಾ, ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಾಟಕ ಮಾಡ್ತೀನಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದು ಅಲ್ಲಿಂದ ತಪ್ಪಿಸ್ಕೊಗೊಳ್ಳಿ, ಸಾಕಾಗಿದೆ ಐಡಿಯಾ ಅಲ್ವಾ ಅಂತ ಅನ್ಬೇಕಾದ್ರೆ ಜ್ಯೋತಿಕಾ ಗುರಾಯಿಸ್ತಾ ಇರ್ತಾಳೆ. ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತಲ್ವಾ, ಹೌದು ಗೋಲ್ಡಿ, ನಾನು ಈ ಥರ ಹೇಳಿದರೆ ಯಾರೂ ನಂಬಲ್ಲ, ಸತ್ತೋದ್ರೆ ಸತ್ತೋಗ್ಲಿ ಅಂತ ರೂಮಿಗೆ ಕೂಡಾಕಿ ನಿನ್ನ ಎಂಗೇಜ್ಮೆಂಟ್ ಮಾಡಿಬಿಡ್ತಾರೆ, ಏನು ಮಾಡಲಿ, ನನಗೂ ವಯಸ್ಸಾಯಿತು, ಈ ತಲೆಯಲ್ಲಿ ಹಾಳಾದ ತಲೆಯಲ್ಲಿ ಒಂದು ಐಡಿಯಾ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಜ್ಯೋತಿಕಾ ಒಂದೇ ಒಂದು ಪ್ಲ್ಯಾನ್ ಇದೆ, ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು ಅಂತ ಅಂದಾಗ, ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಅದೇನು ಹೇಳು ಗೋಲ್ಡಿ, ನೀನು ಖುಷಿಯಾಗಿರಬೇಕು ಅಂತ ಅಂದಾಗ, ಏನು ಗೊತ್ತಾ ಗ್ರಾನಿ, ಇವಾಗಲೇ ಹೋಗ್ಬಿಟ್ಟು ಶಾರದನ ಕಾಲಿಟ್ಕೊಂಡು ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಅಂದಾಗ, ಏನು ಹೇಳ್ತಿದೆಯಾ, ಮೊದಲೇ ನನಗೆ ಅವಳು ಕಂಡ್ರೆ ಆಗಲ್ಲ, ಇದೆಲ್ಲ ಆಗಲ್ಲ ಅಂತ ಅನ್ಬೇಕಾದ್ರೆ ಜ್ಯೋತಿಕಾ ಪೋಸಿ ಹೊಡಿತಾ ಇರ್ತಾಳೆ. ಪ್ಲೀಸ್ ಗ್ರಾನಿ, ನಿಮ್ಮನ್ನು ಬಿಟ್ಟರೆ ನನಗೆ ಯಾರು ಹೆಲ್ಪ್ ಮಾಡ್ತಾರೆ, ಪ್ಲೀಸ್ ನೀವೇನಾದರೂ ಕೈ ಕೊಟ್ಟರೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಡ್ರಾಮಾ ಮಾಡ್ತಾ ಇರ್ತಾಳೆ. ಹಾಗೆ ನೋಡು ಗ್ರಾನಿ, ಆ ರೋಹನ ಮದುವೆ ಆಗೋಕ್ಕಿಂತ ನಾನು ಸಾಯೋದೇ ಇಷ್ಟ ಮೇಲೂ, ಅಥವಾ ನನ್ನ ಗೋಲ್ಡ್ ಚೆನ್ನಾಗಿರಬೇಕು ಅಂತಂದರೆ ನೀವು ಈ ಕೆಲಸ ಮಾಡಲೇಬೇಕು ಅಂತ ಕಂಡೀಷನ್ ಆಗ್ತಾ ಇರ್ತಾಳೆ. ನೋಡು ಗ್ರಾನಿ, ನನ್ನ ಡೆತ್ತು ಅಥವಾ ನನ್ನ ಲೈಫು ಎರಡು ನಿನ್ನ ಕೈಲಿದೆ, ಪ್ಲೀಸ್ ಏನಾದರೂ ಮಾಡು ಅಂತ ಅಂದಾಗ, ನಿನ್ನ ಗ್ರಾನಿ ಆಗಿರೋದಕ್ಕೆ ಕಾರ್ಯವಾಸಿ ಕತ್ತೆ ಕಾಲು ಇಡಿ ಅಂತ ಹೇಳ್ತಿದ್ಯಲ್ವಾ, ಆಯಿತು ಬಿಡು, ಇದನ್ನು ಮಾಡ್ತೀನಿ, ಅಲ್ಲಿವರೆಗೂ ಕೂಲಾಗಿ ಈ ಟೆಂಡರ್ ಕೋಕೋನಟ್ ಕುಡಿ, ಟೇಕ್ ಇಟ್ ಅಂತ ಎಳ್ಳೀರು ಕೊಡ್ತಾ ಇರ್ತಾಳೆ. ಹಾಗೆ ಹೋಗ್ತಾ ಇದ್ದಾಳು, ವಾಪಸ್ ಬಂದುಬಿಟ್ಟು ಕನ್ನಡಕನ ತೆಗೆದ್ಬಿಟ್ಟು, ಇದನ್ನು ಹಾಕ್ಕೊಂಡು ಹೋದರೆ ಅಲ್ಲಿ ಖಂಡಿತ ವರ್ಕೌಟ್ ಆಗಲ್ಲ, ಯು ಟೇಕ್ ಅಂತ ಕನ್ನಡಕ ಕೊಟ್ಟು ಹೋಗ್ತಾ ಇದ್ರೆ ಈ ಕಡೆ ಜ್ಯೋತಿಕನಿಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೇನೊಂದು ಕಡೆ ಸಿದ್ದು ಬರ್ತಾನೆ, ಬಂದುಬಿಟ್ಟು ಶಾರದಾರು ಒಂದು ನಿಮಿಷ ಬನ್ನಿ, ಕ್ಯಾಟರಿಂಗಿಂದ ಫುಡ್ ಬಂದಿದೆ, ನಮ್ಮ ರೆಸ್ಟೋರೆಂಟಿಂದ ಫುಡ್ ಬಂದಿದೆ, ಯಾವ ರೀತಿ ಇದೆ ಅಂತ ಟೇಸ್ಟ್ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಶಾರದಾನ ಕರ್ಕೊಬಂದು ಎಲ್ಲ ಫುಡ್ನು ಟೇಸ್ಟ್ ಮಾಡಿಸ್ತಾ ಇರ್ತಾನೆ. ತುಂಬ ಚೆನ್ನಾಗಿದೆ ಸರ್ ಅಂತ ಅನ್ಬೇಕಾದ್ರೆ, ನಿಮಗೋಸ್ಕರ ಪ್ರೀತಿಯಿಂದ ಜಾಮೂನ್ ಮಾಡಿಸಿದ್ದೀನಿ, ಇದನ್ನು ತಿಂದು ಹೇಗಿದೆ ಹೇಳಿ ಅಂತ ಅಂದಾಗ, ನೋಡಿ ಮಾವ, ನನಗೋಸ್ಕರ ಪ್ರೀತಿಯಿಂದ ಮಾಡಿಸಿದ್ದೀರಾ ಅಂತ ಅಂದಮೇಲೆ ನೀವೇ ತಿನ್ನಿಸಿ ಅಂತ ಅಂದಾಗ ಸಿದ್ದು ಸಿಕ್ಕಾಬಟ್ಟೆ ಖುಷಿಯಿಂದ ಶಾರದನಿಗೆ ಜಾಮೂನ್ ತಿನ್ನಿಸ್ತಾ ಇರ್ತಾನೆ. ಹಾಗೆ ಶಾರದನು ಸಹ ತುಂಬ ಪ್ರೀತಿಯಿಂದ ಸಿದ್ದುಗೆ ಜಾಮೂನ್ ತಿನ್ನಿಸ್ತಾ ಇದ್ದರೆ
ಅಷ್ಟೊತ್ತಿಗೆ ಪಾರಿಜಾತ ಈ ಹಾಳಾದವಳು ಎಲ್ಲೋದ್ಲು ನನಗಂತೂ ಗೊತ್ತಿಲ್ಲ, ಈ ಶಾರದನ್ನ ಎಲ್ಲಿ ಹುಡ್ಕೊಂಡು ಹೋಗೋಣ ಅಂತ ಬರ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಸಿದ್ದು ಶಾರದನ ನೋಡಿಬಿಟ್ಟು ಎಲ್ಲರಿಗೂ ಒಂದೊಂದು ಚಿಂತೆ, ಆದರೆ ಇವ್ರಿಗೊಂಥರ ಚಿಂತೆ. ಇಲ್ಲೆಲ್ಲ ಜನ ಇದ್ದಾರೆ, ಅಚ್ಚುಕಟ್ಟಾಗಿ ಜಾಮೂನ್ ತಿನ್ಕೊಂಡು ನಿಂತಿದ್ದಾಳೆ, ಏನು ಮಾಡಲಿ ನಾನು ಸಿಗಾಕೊಂಡು ಪರದಾಡ್ತಿದ್ದೀನಿ ಅಂತ ಬೈಕೊಂಡು ಶಾರದಾ ಹತ್ರ ಬರ್ತಾಳೆ. ಈ ಅಷ್ಟೊತ್ತಿಗೆ ಸಿದ್ದು ನೋಡಿಬಿಟ್ಟು, ಅಜ್ಜಿ ನೀವು ಬರ್ತೀರಾ, ಬನ್ನಿ, ನಿಮ್ಮ ಗೋಲ್ಡ್ ಎಂಗೇಜ್ಮೆಂಟ್ ನಡೀತಾ ಇದೆ, ಫುಡ್ಡೆಲ್ಲ ಚೆನ್ನಾಗಿದೆ, ನೀವು ಒಂದು ಸಲ ಟೇಸ್ಟ್ ಮಾಡಿ ಅಂತ ಅಂದಾಗ, ಅದೆಲ್ಲ ಏನು ಬೇಡ, ನೀವಿಬ್ರು ತಿಂದಿದ್ದು ನೋಡಿದೆ, ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಅಂದ್ಬಿಟ್ಟು ಶಾರದಾ ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಕರಿತಾ ಇರ್ತಾಳೆ. ಏನು ಮಾತಾಡಬೇಕು ಇಲ್ಲೇ ಹೇಳಿ ಅಂತ ಅಂದಾಗ, ಇಲ್ಲೆಲ್ಲ ಮಾತಾಡೋಕ್ಕಾಗಲ್ಲ, ಸಪ್ರೇಟ್ ಮಾತಾಡಬೇಕು ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಶಾರದಾ ಬಂದಿರೋ ಗೆಸ್ಟೆಲ್ಲನೂ ವೆಲ್ಕಮ್ ಮಾಡೋಕ್ಕೆ ಬರ್ತಾ ಇರ್ತಾಳೆ. ಹಾಗೆ ಶಾರದಾ ಸಿಕ್ಕಾಪಟ್ಟೆ ಖುಷಿಯಿಂದ ನಗು ನಗು ಅಂತ ಸಾಂಗ್ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಬರ್ತಾಳೆ. ನೀನೇನೋ ನಗು ನಗು ಅಂತ ಅಂತೀಯ, ಆದರೆ ನಗೋಕ್ಕಾಗ್ತಾ ಇಲ್ಲ, ಏನು ಮಾಡಲಿ ಅಂತ ಅಂದಾಗ, ಏನೋ ಗುಟ್ಟು ಹೇಳಬೇಕು ಅಂತ ಅಂದ್ಬಿಟ್ಟು ಎಲ್ಲೋ ಹೋದ್ರಲ್ಲ, ಎಲ್ಲಿಗೆ ಹೋದ್ರೆ ಅಜ್ಜಿ ಅಂತ ಅಂದಾಗ, ಯಾರಾದರೂ ನೋಡ್ತಾರೆ ಇಲ್ವೋ ಅಂತ ಚೆಕ್ ಮಾಡ್ತಿದ್ದೆ, ಯಾಕೆ ಅಂತಂದರೆ ಇದು ಗುಟ್ಟಾದ ವಿಷಯ, ಸಸ್ಪೆನ್ಸ್, ಅದಕ್ಕೆ ಯಾರಿಗೂ ಹೇಳ್ಬಾರ್ದು, ಸೀಕ್ರೆಟಾಗಿ ಇಟ್ಟಿದ್ದೀನಿ ಅಂದಾಗ, ಅದೇನು ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಈ ಪಾರಿಜಾತ ನಾಟಕ ಮಾಡಿಕೊಂಡು, ಅಯ್ಯೋ ಶಾರದಾ ಯಾಕೋ ನನಗೆ ಅಳು ಸಿಕ್ಕಾಬಟ್ಟೆ ಬರ್ತಿದೆ, ತಡ್ಕೊಳಕ್ಕಾಗ್ತಿಲ್ಲ, ಬಿಕ್ಳಿಸ್ಕೊಂಡು ಅಳಬೇಕು ಅಂತ ಅನಿಸಿದೆ ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ, ಇಷ್ಟು ದಿನ ಬರೀ ನಾಟಕ ಮಾಡ್ತಿದ್ರು, ಇವತ್ತೇನು ಓವರ್ ಡ್ರಾಮಾ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು, ಅಷ್ಟಕ್ಕೂ ಏನಾಯ್ತು ಅಜ್ಜಿ, ನೀವು ಈ ಮನೆ ದಡ್ಡು ಅಜ್ಜಿ ಅಲ್ಲ ದೊಡ್ಡ ಅಜ್ಜಿ, ಏನಾಯ್ತು ಹೇಳಿ ಅಂತ ರೇಗಿಸ್ತಾ ಇರ್ತಾಳೆ. ಹಾಗೆ ಅಜ್ಜಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಏನಾಯಿತು ಅಂತ ಅಂದಾಗ, ಏನು ಗೊತ್ತಾ ಶಾರದಾ, ಆ ರೋಹನ್ ಎಷ್ಟು ಕೆಟ್ಟವನು ಅಂತ ನಿಮಗೂ ಗೊತ್ತು ಅಲ್ವಾ ಅಂತ ಅಂದಾಗ, ಹ್ಞೂ ಅಜ್ಜಿ ಇವಾಗಲೇ ಗೊತ್ತಾಗಿತ್ತು, ರೋಹನ್ ಕೆಟ್ಟವನಂತ ಅಂದ್ಕೊಂಡಿದ್ದೆ, ಆದರೆ ನೀವು ಮತ್ತೆ ಜ್ಯೋತಿಕ ಹೇಳಿದ್ಮೇಲೆ ತುಂಬ ಒಳ್ಳೆಯವನಂತ ಗೊತ್ತಾಯಿತು ಅಂತ ಅಂದಾಗ, ಇಲ್ಲ ಶಾರದಾ ಹಾಗೆಲ್ಲ ಹೇಳ್ಬೇಡ, ಅವನು ತುಂಬ ಕೆಟ್ಟನು, ತುಂಬ ಹುಡುಗಿರ ಜೊತೆ ಅಫೇರ್ ಇದೇನಂತೆ, ಇಂಥವನ್ನ ನಿನ್ನ ತಂಗಿ ಆಗಿರೋ ಜ್ಯೋತಿಕನ ಕೊಟ್ಟು ಮದುವೆ ಮಾಡ್ತೀಯ ಅಂತ ಅಂದಾಗ ಶಾರದಾ ಒಂದು ಕ್ಷಣ ಯೋಚನೆ ಮಾಡ್ತಾ ಇರ್ತಾಳೆ. ಏನಜ್ಜಿ ತಂಗಿನ ಅಂದಾಗ, ಹೌದು ಅವಳು ನಿನಗೆ ತಂಗಿ ಸಮಾನ ಅಲ್ವಾ, ಅಂಥವ್ಳ ಲೈಫ್ನ ಹಾಳು ಮಾಡಬೇಡ, ಇದು ನಿನ್ನ ಕೈಯಲ್ಲ ಕಾಲು ಅಂತ ಅನ್ಕೋ, ದಯವಿಟ್ಟು ಹೇಗಾದರೂ ಮಾಡಿ ಎಂಗೇಜ್ಮೆಂಟ್ನ ನಿಲ್ಲಿಸು ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಹಾರ್ಟ್ನ ಟಚ್ ಮಾಡಿಬಿಟ್ರೆ ತಂಗಿ ಅಂತ ಅಂದ್ಬಿಟ್ಟು ಆದಷ್ಟು ಬೇಗ ವಿಷಯನ ಮನೆಯವ್ರಿಗೆಲ್ಲ ಹೇಳೋಗಿ ತಂಗಿ ಜೀವನ ಸರಿಯಾಗಲಿ ಅಂತ ಹೋಗ್ತಾ ಇದ್ರೆ, ಇದೇನಪ್ಪ ಶಾರದಾ ಇಷ್ಟು ಬದಲಾಗಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸುಮಿತ್ರ ಬರ್ತಾಳೆ. ಅತ್ತೆ ಅವಳು ಕೈ ಇಟ್ಕೊಂಡು ಏನು ಮಾತಾಡ್ತಿದ್ರಿ ಅಂತ ಅಂದಾಗ, ಏನೂ ಇಲ್ಲ, ಈ ಫಂಕ್ಷನ್ ತುಂಬ ಚೆನ್ನಾಗಿ ನಡಿಬೇಕು, ಏನೂ ತೊಂದರೆ ಆಗಬಾರ್ದು, ಅವಳು ಸ್ವಭಾವ ಗೊತ್ತಲ್ವ, ಅದಕ್ಕೆ ನೀನೇನು ತೊಂದರೆ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೆ ಅಷ್ಟೇ ಅಂತ ಸುಳ್ಳೇಳಿ ಪಾರಿಜಾತ ಹೋಗ್ತಾ ಇದ್ರೆ, ಈ ಕಡೆ ಶಾರದನ ಬಗ್ಗೆ ಸುಮಿತ್ರ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್.